ಪ್ರಿಯ ವಿದ್ಯಾರ್ಥಿಗಳೇ, ಮಾಸ್ಟರ್ಮೈಂಡ್ಗೆ ಸ್ವಾಗತ. ನಾನು ಆಯಿಷಾ. ಇಂದು ನಾವು ಸಾವರಿನ್ ಗೋಲ್ಡ್ ಬಾಂಡ್ ಎನ್ನುವಂತಹ ಒಂದು ಪ್ರಸಕ್ತ ಒಂದು ಸುರಕ್ಷಿತ ಹೂಡಿಕೆಯ ಒಂದು ಹೊಸ ಯೋಜನೆಯ ಬಗ್ಗೆ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಏನಿದು ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಏನಂತ ಹೇಳಿದರೆ, ಇವಾಗ ಯಾವುದೇ ಒಬ್ಬ ವ್ಯಕ್ತಿಗಳು ಚಿನ್ನವನ್ನು, ಬಂಗಾರ ಏನಿದೆಯಲ್ಲ ಅದನ್ನು ನೇರವಾಗಿ ಭೌತಿಕವಾಗಿ ಖರೀದಿಸಿ ಮನೆಯಲ್ಲಿ ಕೂಡಿಟ್ಕೊಳ್ತಾರಲ್ಲ, ಅದರ ಬದಲಿಗೆ ಅದಕ್ಕೊಂದು ಬದಲಿ ಸೌಲಭ್ಯವನ್ನು ಒದಗಿಸುವುದು ಈ ಯೋಜನೆಯ ಒಂದು ಉದ್ದೇಶವಾಗಿದೆ. ಬದಲಿ ಸೌಲಭ್ಯ ಅಂದರೆ ಹೇಗೆ? ಬಾಂಡ್ ಪತ್ರಗಳಲ್ಲಿ ಚಿನ್ನ ಖರೀದಿಸುವುದು. ಅವ್ರ ಕೈಯಲ್ಲಿ ನಿಜವಾದ ಬಂಗಾರ ಅವ್ರ ಕೈಯಲ್ಲಿರೋದಿಲ್ಲ, ಆದರೆ ಬಾಂಡ್ ಪತ್ರಗಳಲ್ಲಿ ನಿಜವಾದ ಚಿನ್ನ ಖರೀದಿಸಿದ ರೀತಿಯಲ್ಲೇ ಅಲ್ಲಿ ಹೂಡಿಕೆ ಆಗಿರ್ತದೆ. ಅವ್ರು ನಿಜವಾದ ಚಿನ್ನವನ್ನು ಯಾವಾಗ ಹೇಗೆ ಬೇಕಾದಂಗೆ ಮಾರ್ತಾರಲ್ಲ, ಅದೇ ರೀತಿ ಈ ಪತ್ರಗಳನ್ನು ಕೂಡ ಅದೇ ರೀತಿಯಾಗಿ ಮಾರಬಹುದು. ಒಂದು 3 ವರ್ಷ ಬಿಟ್ಟು ನಿಜವಾದ ಮಾರ್ಕೆಟ್ ರೇಟ್ ಚಿನ್ನದ್ದು ಹೇಗಿರ್ತದೆ ಅದೇ ರೀತಿಯಾಗಿ ಈ ಒಂದು ಪತ್ರಗಳನ್ನು ಮಾರಿ ಅವರು ದುಡ್ಡು ಪಡ್ಕೊಳ್ಬಹುದು, ಲಾಭವನ್ನು ಪಡ್ಕೊಳ್ಬಹುದು. ಇದನ್ನು ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಒಂದು ವಿಶೇಷ ವಿಚಾರ ಏನಂತ ಹೇಳಿದರೆ, ಮನೆಗಳಲ್ಲಿ ಬಂಗಾರ ಇಟ್ಕೊಂಡ್ರೆ ಅದಕ್ಕೆ ಬಡ್ಡಿ ಏನು ಬರೋದಿಲ್ಲ ಅಲ್ವಾ, ಆದರೆ ಇಲ್ಲಿ ಹೂಡಿಕೆ ಮಾಡಿದರೆ ಬಡ್ಡಿ ಸೌಲಭ್ಯ ಕೂಡ ಇರುತ್ತದೆ ಅನ್ನೋದು ಈ ಯೋಜನೆಯ ಒಂದು ವಿಶೇಷವಾಗಿದೆ. ಹಂತ ಹಂತವಾಗಿ ಈ ಯೋಜನೆ ಬಗ್ಗೆ ನೋಡೋಣ ಏನಂತ. ಇದನ್ನು ಚಿನ್ನದ ನಗದೀಕರಣ ಅಂತ ಹೇಳ್ಬೋದು. ಯಾಕಂದರೆ ಭಾರತದಂತಹ ದೇಶಗಳಲ್ಲಿ ಎಷ್ಟೊಂದು ಕೋಟ್ಯಂತರ ರೂಪಾಯಿಗಳ ಚಿನ್ನವು ಮನೆಯೊಳಗೆ ಕೊಳಿತಾ ಇದೆಯಲ್ವಾ, ಅಲ್ಲೇ ಅದು ಅಂದರೆ ಡೆಡ್ ಮನಿ ಆಗಿದೆ ಅಲ್ವಾ, ಅದನ್ನು ಚಿನ್ನದ ನಗದೀಕರಣ ಮಾಡಿ ಅದನ್ನು ಒಂದು ಮಾರುಕಟ್ಟೆಗೆ ಆ ಹಣದ ಒಳಹರಿವನ್ನು ಮಾಡುವಂತೆ ಮಾಡುವುದು ಇದರ ಒಂದು ಉದ್ದೇಶವಾಗಿದೆ, ಪ್ರಮುಖ ಉದ್ದೇಶ. ಸೊ ಇದನ್ನು ಕೇಂದ್ರ ಸರ್ಕಾರದ ಪರವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬಾಂಡನ್ನು ನೀಡುತ್ತದೆ. ಈ ಬಾಂಡನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೇರವಾಗಿ ನೀಡುತ್ತದೆಯಾ? ಇಲ್ಲ. ಅದನ್ನು ಹಲವು ರಾಷ್ಟ್ರೀಕೃತ ಬ್ಯಾಂಕುಗಳು, ಶೆಡ್ಯೂಲ್ಡ್ ಖಾಸಗಿ ಬ್ಯಾಂಕುಗಳು, ಶೆಡ್ಯೂಲ್ಡ್ ಫಾರಿನ್ ಬ್ಯಾಂಕುಗಳು, ಪೋಸ್ಟ್ ಆಫೀಸ್ಗಳು, ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮತ್ತು ಅಧಿಕೃತ ಸ್ಟಾಕ್ ಎಕ್ಸ್ಚೇಂಜ್ ಕಂಪನಿಗಳ ಮೂಲಕ ತಮ್ಮ ಕಚೇರಿಗಳು, ಶಾಖೆಗಳ ಮೂಲಕ ಎಲ್ಲ ಅವರ ಏಜೆಂಟ್ಗಳ ಮೂಲಕ ಕೂಡ ಈ ಒಂದು ಬಾಂಡನ್ನು ಬಿಡುಗಡೆ ಮಾಡುತ್ತದೆ. ಇದರ ಉದ್ದೇಶ ಆವಾಗಲೇ ಹೇಳಿದ ರೀತಿಯಲ್ಲಿ ಚಿನ್ನದ ನಗದೀಕರಣ ಮತ್ತು ಚಿನ್ನದ ಆಮದುಗಳ ಮೇಲೆ ನಿಯಂತ್ರಣ ಮಾಡುವಂಥದ್ದು. ಭೌತಿಕ ಚಿನ್ನ ಏನಿದೆಯಲ್ಲ, ಭೌತಿಕ ಚಿನ್ನ ಅಂತ ಹೇಳಿದರೆ ನಾವು ಕೈಯಲ್ಲಿ ಹಿಡಿಯುವಂಥ ಚಿನ್ನ ಏನಿದೆಯಲ್ಲ ಅದರ ಆಮದುಗಳ ಮೇಲೆ ನಿಯಂತ್ರಣ ಮಾಡುವಂಥದ್ದು ಮತ್ತು ಮಾರುಕಟ್ಟೆಗೆ ಉತ್ತೇಜನ ನೀಡುವಂಥದ್ದು. ಇವಾಗ ಈ ಚಿನ್ನವನ್ನು ಯಾರು ಎಷ್ಟಾದರೂ ಬೇಕಾದರೂ ಖರೀದಿಸಬಹುದಾ ಅನ್ನುವಂಥ ಪ್ರಶ್ನೆ ಬರ್ತದೆ ಅಲ್ವಾ. ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ಗೊತ್ತಾಯಿತು, ಎಲ್ಲೆಲ್ಲೆಲ್ಲ ಪಡ್ಕೊಳ್ಬಹುದು ಅಂತ ಗೊತ್ತಾಯಿತು. ಇವಾಗ ಎಷ್ಟು ಹೂಡಿಕೆ ಮಾಡ್ಬೋದು ಒಬ್ಬ ವ್ಯಕ್ತಿ? ಈ ಬಾಂಡ್ಗಳನ್ನು ಕನಿಷ್ಠ 1 ಗ್ರಾಮ್ ಚಿನ್ನ ಕೂಡ ಯಾರಾದರೂ ಒಬ್ಬ ವ್ಯಕ್ತಿ ಹೂಡಿಕೆ ಮಾಡ್ಬೋದು. ಆಮೇಲೆ ಅದರ ಮಲ್ಟಿಪ್ಲಿಕೇಶನ್ 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್ ಎಷ್ಟು ಬೇಕಾದರೂ ಇರ್ಬೋದು. 1 ಗ್ರಾಮ್ ಚಿನ್ನದಲ್ಲಿ ಅದನ್ನು ನೀಡಲಾಗ್ತದೆ. ಆದರೆ ಗರಿಷ್ಠ ಮಿತಿ ಖಂಡಿತವಾಗ್ಲೂ ಇದೆ. ಗರಿಷ್ಠ ಮಿತಿ 500 ಗ್ರಾಮ್. 500 ಗ್ರಾಮ್ ಅಂತ ಹೇಳಿದರೆ 4 kgಗಳ ಚಿನ್ನದ ಮೇಲೆ ಒಬ್ಬ ಹೂಡಿಕೆ ಮಾಡ್ಬೋದು. 4 kg, ಇವಾಗ 1 kg ಅಂದರೆ 125 ಗ್ರಾಮ್ ಅಲ್ವಾ, ಹಾಗಾಗಿ 500 ಗ್ರಾಮ್ ಅಂತ ಹೇಳಿದರೆ 4 kg ಚಿನ್ನವನ್ನು ಒಬ್ಬ ವ್ಯಕ್ತಿ ಹೂಡಿಕೆ ಮಾಡ್ಬೋದು. ವ್ಯಕ್ತಿ ಅಂದರೆ ಬರೀ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಯಾವುದೇ ಒಂದು ಹಿಂದೂ ಅವಿಭಜಿತ ಕುಟುಂಬಗಳು ಕೂಡ ಈ ಮಿತಿಗೆ ಒಳಪಡ್ತವೆ. ಹಿಂದೂ ಅವಿಭಜಿತ ಕುಟುಂಬಗಳ ಒಂದು ಮಿತಿ ಕೂಡ 4 kg ಆಗಿರುತ್ತದೆ. ಹಾಗಿದ್ದಾಗ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ಹಿಂದೂ ಅವಿಭಜಿತ ಕುಟುಂಬಗಳು ಅಂತ, ಬೇರೆ ಧರ್ಮದವರಿಗೆ ಬೇರೆ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ ಅಂತ ಹಾಗೆಲ್ಲ ಅಂದ್ಕೋಬೇಡಿ. ಹಿಂದೂ ಅವಿಭಜಿತ ಕುಟುಂಬಗಳು ಅನ್ನುವಂಥದ್ದು HUF ಅನ್ನುವಂಥದ್ದು ಎಲ್ಲ ಒಂದು ಕಾನೂನುಗಳಲ್ಲಿ ಅದೊಂದು ಆ ಒಂದು ಪರಿಭಾಷೆ ಬಂದೇ ಬರ್ತದೆ. ಹಾಗಾಗಿ ಬೇರೇನು ಹೆಚ್ಚಿಗೆ ತಲೆ ಕೆಡಿಸ್ಕೋಕ್ಕೆ ಹೋಗಬೇಡಿ. ಸೊ ಇವ್ರಿಗೆಲ್ಲ 4 kg ಗರಿಷ್ಠ ಮಿತಿ. ಆದರೆ ಯಾವುದೇ ಟ್ರಸ್ಟ್ಗಳು ಮತ್ತು ಇತರ ಘಟಕಗಳಿಗೆ 20 kgಯ ಒಂದು ಮಿತಿ ಇರುತ್ತದೆ. ಯಾವುದೇ ಟ್ರಸ್ಟ್ಗಳು ಮತ್ತು ಘಟಕಗಳಿಗೆ 20 kgಯ ಮಿತಿ ಇರುತ್ತದೆ. ಸೊ ಸರ್ಕಾರ ಇದಕ್ಕೆ ಬಡ್ಡಿಯನ್ನು ಕೂಡ ನೀಡುತ್ತದೆ. ಅಂದರೆ 2.5% ಅಷ್ಟು ವಾರ್ಷಿಕ ಬಡ್ಡಿಯನ್ನು ನೀಡುತ್ತದೆ. ಅದರ ಜೊತೆಗೆ ಆ ಬಡ್ಡಿ ದರವನ್ನು 6 ತಿಂಗಳಿಗೊಮ್ಮೆ ಹೂಡಿಕೆದಾರನಿಗೆ ಪಾವತಿ ಮಾಡಲಾಗುತ್ತದೆ. ಇವಾಗ ಯಾರಾದರೂ 2 ವ್ಯಕ್ತಿಗಳು ಒಟ್ಟಿಗೆ ಅದನ್ನು ಹೂಡಿಕೆ ಮಾಡೋದಾದರೆ, ಸೊ ಆ ಒಂದು ಮಿತಿ ಏನಿದೆಯಲ್ಲ 4 kg ಚಿನ್ನದ ಮಿತಿ, ಅದು ಮೊದಲ ಪಾವತಿದಾರನಿಗೆ ಅನ್ವಯ ಆಗುತ್ತೆ, 2ನೇ ಪಾವತಿದಾರನಿಗೆ ಅನ್ವಯ ಆಗೋದಿಲ್ಲ. ಅದರ ಜೊತೆಗೆ ಈ ಒಂದು ಬಾಂಡ್ಗಳನ್ನು ಯಾವುದೇ ಬ್ಯಾಂಕು ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಲ್ಲಿ ಅಡಮಾನ ಇಟ್ಟಿದ್ರೆ, ಸಾಲ ತಗೊಳ್ಳಿಕ್ಕೆ ಜಾಮೀನು ಇಟ್ಟಿದ್ರೆ, ಆವಾಗ ಗರಿಷ್ಠ ಮಿತಿ ಅಲ್ಲಿ ಅನ್ವಯ ಆಗೋದಿಲ್ಲ, ಆವಾಗ ಹೆಚ್ಚಿಗೆ ಪರ್ಚೇಸ್ ಮಾಡಬಹುದಾಗಿರ್ತದೆ. ಆದರೆ ಅಡಮಾನ ಇಡಬಹುದಾ, ಸಾಲ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತಲ್ಲ. ಹೌದು, ಆದರೆ ಅಂದರೆ ಯಾವುದೇ ಒಂದು ಈ ಬಾಂಡ್ಗಳನ್ನು ಇಟ್ಟುಕೊಂಡು ಸಾಲವನ್ನು ಪಡ್ಕೊಳ್ಬೋದು ಯಾವುದೇ ಬ್ಯಾಂಕ್ಗಳ ಮೇಲೆ.
ಆದರೆ ಆ ಬಾಂಡ್ಗಳ ಮೇಲೆ ಸಾಲ ನೀಡೋ ಅಧಿಕಾರ ಆಯಾ ಬ್ಯಾಂಕ್ ಅಥವಾ ಹಣಕಾಸು ಏಜೆನ್ಸಿ ನಿರ್ಧಾರಕ್ಕೆ ಒಳಪಟ್ಟಿರ್ತದೆ. ಯಾಕಂದರೆ ನಾವು ಅದನ್ನು ಒಂದು ಹಕ್ಕಿನ ವಿಷಯ ರೀತಿಯಲ್ಲಿ ಅದನ್ನು ಪರಿಗಣಿಸಲಿಕ್ಕೆ ಆಗೋದಿಲ್ಲ, ಇದಕ್ಕೆ ಕೊಡಲೇಬೇಕು ಅಂತ. ಕೆಲವೊಮ್ಮೆ ಬ್ಯಾಂಕ್ಗಳ ಓನ್ ಕಾನೂನು ನಿಬಂಧನೆಗಳ ಅನುಸಾರವಾಗಿ ಅಲ್ಲಿ ಅಡಮಾನ ಇಡುವಂಥ ವ್ಯವಸ್ಥೆ ಕೂಡ ಇರ್ತದೆ. ಈ ಒಂದು ಯೋಜನೆಯ ಒಟ್ಟು ಅವಧಿ ಎಷ್ಟು? ಒಟ್ಟು ಅವಧಿ, ಇದು ಯೋಜನೆಯ ಅವಧಿ ಬರುವಂಥದ್ದು 8 ವರ್ಷಗಳ ಕಾಲಕ್ಕೆ ಆಗಿರ್ತದೆ. ಆದರೆ 8 ವರ್ಷಗಳ ಕಾಲಕ್ಕೆ ಇಟ್ಟಿದ್ರೂ ಕೂಡ ವ್ಯಕ್ತಿಗಳು 5 ವರ್ಷದಲ್ಲಿ ಅವರು ಅದಕ್ಕೆ ಮೆಚ್ಯೂರಿಟಿ ಆಗುವ ಮೊದಲೇ ಈ ಒಂದು ಯೋಜನೆಯಿಂದ ಹೊರಗೆ ಬರಬಹುದು, ನಿರ್ಗಮಿಸಬಹುದು ಅನ್ನೋ ಒಂದು ಅನುಕೂಲ ಕೂಡ ಇದೆ. ಅದರ ಜೊತೆಗೆ ಈ ಬಾಂಡನ್ನು ಡಿಮ್ಯಾಟ್ ರೂಪದಲ್ಲಿ ಹೂಡಿಕೆ ಮಾಡಿದರೆ ಷೇರು ವ್ಯಾಪಾರವನ್ನು ಕೂಡ ಮಾಡಬಹುದು. ಹೇಗೆ? ಆನ್ಲೈನಲ್ಲಿ ಹೂಡಿಕೆ ಮಾಡೋದು ಹೇಗೆ? NSE ಏನಿದೆಯಲ್ಲ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಅಲ್ಲಿ ಚಿನ್ನದ ಈ ಬಾಂಡ್ಗಳ ಯಾವುದೇ ಒಂದು ಘಟಕಗಳನ್ನು, ನಮ್ಮ ಇಷ್ಟದ ಒಂದು ಘಟಕಗಳನ್ನು ಖರೀದಿಸಿದರೆ ಅದರ ಒಂದು ಮೌಲ್ಯಕ್ಕೆ ಸಮನಾದ ಮೊತ್ತ ಏನಿದೆಯಲ್ಲ ಅದನ್ನು ಡಿಮ್ಯಾಟ್ ಖಾತೆಗೆ ಲಿಂಕ್ ಮಾಡಲಾದಂತಹ ಖಾತೆ ಇರ್ತದಲ್ಲ, ಅಲ್ಲಿಂದ ಕಡಿತಗೊಳಿಸಲಾಗ್ತದೆ. ಅಲ್ಲಿಗೆ ನೇರವಾಗಿ ಹೂಡಿಕೆ ಮಾಡಿದ ಹಾಗೆ ನಂತರದಲ್ಲಿ ಅದನ್ನು ಇಟ್ಕೊಂಡು ಶೇರ್ ಮಾರ್ಕೆಟಲ್ಲಿ ಬಿಸ್ನೆಸ್ ಕೂಡ, ಶೇರ್ ವ್ಯಾಪಾರ ಕೂಡ ಮಾಡಬಹುದು. ಹಾಗೆಯೇ ಯಾವುದೇ ಒಬ್ಬ ಅರ್ಹ ಹೂಡಿಕೆದಾರನಿಗೆ ಕೂಡ ಇದನ್ನು ವರ್ಗಾಯಿಸಬಹುದು ಕೂಡ. ಇದರಲ್ಲಿ ಯಾರೆಲ್ಲ ಹೂಡಿಕೆ ಮಾಡ್ಬೋದು ಅಂದರೆ ಅರ್ಹ ವ್ಯಕ್ತಿಗಳು ಅಂತ ಹೇಳಿದ್ವಲ್ಲ, ಯಾರೆಲ್ಲ ಅರ್ಹ ವ್ಯಕ್ತಿಗಳು? ಯಾರೆಲ್ಲ ಅಂತ ಹೇಳಿದರೆ, ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಪ್ರಕಾರ ಯಾವುದೇ ಒಂದು ಭಾರತದಲ್ಲಿ ವಾಸಿಸುವ ವ್ಯಕ್ತಿಗಳು ಇದಕ್ಕೆ SGBನಲ್ಲಿ ಹೂಡಿಕೆ ಮಾಡಲಿಕ್ಕೆ ಅರ್ಹರಾಗ್ತಾರೆ. ಅವ್ರು ಯಾರೆಲ್ಲ? ಅವರು ವ್ಯಕ್ತಿಗಳಾಗಿರ್ಬೋದು, ಹಿಂದೂ ಅವಿಭಜಿತ ಕುಟುಂಬಗಳಾಗಿದ್ದಿರಬಹುದು, ಟ್ರಸ್ಟ್ಗಳಾಗಿದ್ದಿರಬಹುದು, ವಿಶ್ವವಿದ್ಯಾನಿಲಯಗಳಾಗಿರಬಹುದು, ಅಥವಾ ಯಾವುದೇ ದತ್ತಿ ಸಂಸ್ಥೆಗಳಾಗಿರಬಹುದು. ಈ 1999 ಕಾಯ್ದೆ ಪ್ರಕಾರ ಯಾರೆಲ್ಲ ಭಾರತದಲ್ಲಿ ವಾಸಿಸುವ ವ್ಯಕ್ತಿಗಳು ಅಂತ ಅಲ್ಲಿ ವ್ಯಾಖ್ಯಾನಿಸಲಾಗ್ತದೆ, ಅವರೆಲ್ಲವೂ ಇದರಲ್ಲಿ ಹೂಡಿಕೆ ಮಾಡಬಹುದು. ಸೊ ಇಷ್ಟು ಮಾಹಿತಿ ಗೊತ್ತಾಯ್ತಲ್ಲ. ಅಂದರೆ ಯೋಜನೆ ಒಟ್ಟು ಅವಧಿ 8 ಇಯರ್ಸ್ ಆಗಿರ್ತದೆ. ಬೇಕಿದ್ರೆ 5 ವರ್ಷದಲ್ಲೂ ಇದನ್ನು ಮುಗಿಸ್ಕೊಳ್ಬಹುದು. ಸೊ ನೆಕ್ಸ್ಟ್ ನೋಡೋಣ, ಇದರ ಮೇಲಿರುವಂಥ ತೆರಿಗೆಯ ಪರಿಣಾಮಗಳೇನು. ಈ ಬಾಂಡ್ಗಳ ಮೇಲಿನ ಬಡ್ಡಿಯು ಆದಾಯ ತೆರಿಗೆ ಕಾಯ್ದೆ 1961 ಇದರ ಒಂದು ನಿಬಂಧನೆಗಳಿಗೆ ಒಳಪಡುತ್ತದೆ. ಹೇಗಂತ ಹೇಳಿದರೆ, ಯಾವುದೇ ವ್ಯಕ್ತಿ SGBಯನ್ನು ಪಡೆದುಕೊಳ್ಳೋದ್ರ ಮೇಲೆ ಉಂಟಾಗುವಂತಹ ಬಂಡವಾಳ ಲಾಭ ಏನಿದೆಯಲ್ಲ ಅದರ ತೆರಿಗೆಯ ಮೇಲೆ ಕಂಪ್ಲೀಟಾಗಿ ವಿನಾಯಿತಿ ನೀಡಲಾಗಿದೆ. ಹಾಗಾಗಿ ಅದರ ಜೊತೆಗೇ ದೀರ್ಘಾವಧಿಯ ಬಂಡವಾಳ ಲಾಭಗಳಿಗೆ ಸೂಚ್ಯಂಕದ ಒಂದು ಪ್ರಯೋಜನಗಳನ್ನು ಕೂಡ ಒದಗಿಸಲಾಗ್ತದೆ. ಹಾಗೂ ಈ ಬಾಂಡ್ಗಳ ಮೇಲೆ TDS ಅಪ್ಲೈ ಆಗೋದಿಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳಿಗೆಲ್ಲ ವ್ಯಕ್ತಿ ಬದ್ಧನಾಗಿರಬೇಕಾಗ್ತದೆ. ಆದರೆ TDS ವಿನಾಯಿತಿ ಇದೆ ಅಂತ ಹೇಳ್ಬೋದು. ಈ ಯೋಜನೆಯ ಇತರ ಪ್ರಯೋಜನಗಳೇನು ಅನ್ನೋದನ್ನು ನೋಡೋಣ. ಈ ಯೋಜನೆಯ ಪ್ರಯೋಜನಗಳು ಏನು ಅಂತ ಹೇಳಿದರೆ, ಒಂದು ಬಹಳ ಸುರಕ್ಷಿತವಾದಂತಹ ಯೋಜನೆಯಾಗಿದೆ. ಒಂದನೇದು, ಆ ಕಡೆ ಸರ್ಕಾರವೇ ಮುಂದೆ ನಿಂತು ಮಾಡ್ತಾ ಇರುವಂಥ ಯೋಜನೆ, RBIಯಲ್ಲಿ ನೇರವಾದ ಪಾತ್ರಧಾರಿಯಾಗಿದೆ. ಹಾಗಾಗಿ ಬಹಳ ಸುರಕ್ಷಿತವಾದಂತಹ ಒಂದು ಯೋಜನೆಯಾಗಿದೆ. ಅದರ ಜೊತೆಗೇ ಆ ಕಡೆ ನಾವು ಇನ್ವೆಸ್ಟ್ ಯಾರ ಜೊತೆ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಒಂದು ಸುರಕ್ಷತೆ ಬೇರೆಯೇ ಇದೆ. ಮನೆಯಲ್ಲಿ ಇಟ್ಕೊಳ್ಳುವ ಒಂದು ಡೇಂಜರ್, ಅಪಾಯಗಳು ಏನಿದೆಯಲ್ಲ, ಅದನ್ನು ಎತ್ತಿಟ್ಕೊಳ್ಳುವಂಥ ಅಪಾಯಗಳು, ನಮ್ಮ ಬಳಿಯಲ್ಲಿ ಇಟ್ಕೊಳ್ಳುತ್ತಾ ಇರುವಂಥ ಅಪಾಯಗಳು, ಆ ವಿಚಾರದಲ್ಲಿ ಕೂಡ ಅದು ಸುರಕ್ಷಿತವಾಗಿರ್ತದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಭೌತಿಕವಾದ ಚಿನ್ನನೇ ಇರೋದಿಲ್ಲ ಅಲ್ವಾ. ಇನ್ನೊಂದು, ಶೇಖರಣೆಯ ವೆಚ್ಚಗಳು. ಓಕೆ, ಮನೆಯಲ್ಲಿ ಗೋಲ್ಡ್ಗಳನ್ನು ಇಡೋದು ಬಹಳ ಡೇಂಜರಸ್ ಅಂತ ಹೇಳಿಬಿಟ್ಟು ನಾವು ಬ್ಯಾಂಕ್ಗೆ ಹೋಗಿ ಲಾಕರ್ ವ್ಯವಸ್ಥೆ ಮಾಡ್ಕೊಳ್ತೀವಿ. ಆ ಲಾಕರ್ಗಳಿಗೂ ಪ್ರತಿ ವರ್ಷ ಬಡ್ಡಿ ಕೊಡಬೇಕಲ್ವಾ. 2,000-3,000 ಬಡ್ಡಿಯನ್ನು ಕೊಟ್ಟೇ ಅವರು ಲಾಕರ್ ಫೆಸಿಲಿಟಿ ಕೊಡೋದಲ್ವ. ಸೊ ಹಾಗಾಗಿ ಆ ವೆಚ್ಚಗಳನ್ನು ನಮಗೆ ಇಲ್ಲವನ್ನಾಗಿ ಮಾಡ್ತದೆ. ಇನ್ನೊಂದು, ಮಾರ್ಕೆಟ್ ರೇಟ್. ನಾವಿವತ್ತು ಹೂಡಿಕೆ ಮಾಡಿ ಯಾವಾಗ ತಗೊಳ್ತೀವಿ ಆವಾಗ ಅದರ ಮಾರ್ಕೆಟ್ ರೇಟ್ ಏನಿದೆ ಆ ರೇಟನ್ನೇ ನಾವು ಪಡ್ಕೊಳ್ತೀವಿ. ಅದರ ಜೊತೆಗೆ ನಮ್ಮ ಕೈಯಲ್ಲಿ ಬಂಗಾರ ಇರೋದಕ್ಕೆ ಯಾವತ್ತೂ ಬಡ್ಡಿ ಬರೋದೇ ಇಲ್ಲ. ಆದರೆ ಇಲ್ಲಿ ಬಡ್ಡಿ ಕೂಡ ಬರ್ತದೆ ಅನ್ನೋದು ಬಹಳ ಖುಷಿಯ ವಿಚಾರ. ಅದೇ ಬರೇ ದುಡ್ಡು ಇಟ್ಟರೆ, ಬರೇ ಖಾಲಿ ದುಡ್ಡು ತೊಗೊಂಡು ಹೋಗಿ ಇಟ್ಟರೆ ಬರೇ ಬಡ್ಡಿ ಮಾತ್ರ ಬರ್ತದೆ. ಇಲ್ಲಿ ಡಬಲ್ ಬೆನಿಫಿಟ್ ಇದೆ ನೋಡಿ. ಖಾಲಿ ನಾವಿವಾಗ 1 ಲಕ್ಷ ರೂಪಾಯಿ ತೊಗೊಂಡು ಹೋಗಿ ಬ್ಯಾಂಕಲ್ಲಿ ಇಟ್ಟರೆ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಬರಬೇಕು ಅಷ್ಟೇ ಪರ್ಸೆಂಟೇಜ್ಗಳ ಬಡ್ಡಿ ಬರ್ತದಲ್ವ. ಇಲ್ಲಿ ಬಡ್ಡಿ ಕೂಡ ಬರ್ತದೆ, ವಾರ್ಷಿಕ 2.5% ಬಡ್ಡಿ ಕೂಡ ಬರ್ತದೆ. ಅದರ ಜೊತೆಗೆ ಬಂಗಾರದ ಮೌಲ್ಯ ಜಾಸ್ತಿ ಆಗ್ತಾನೆ ಇರ್ತದಲ್ವ. ಹಾಗಾಗಿ ಆ ಬಂಗಾರದ ರೇಟ್ ಕೂಡ ಅಲ್ಲಿಗೆ ಬರ್ತದೆ. ಇವಾಗ 2004ನಲ್ಲೆಲ್ಲ 8,000 ರುಪೀಸೆಲ್ಲ ಇದ್ದಿದ್ದು ಇವಾಗ ಎಷ್ಟಾಗಿದೆ? ಒಂದು ಪವನ್ಗೆ ಅಂದರೆ 8 ಗ್ರಾಮ್ಗೆ ನಿಯರ್ಲಿ 40,000 ಎಲ್ಲ ರೀಚ್ ಆಗಿದೆಯಲ್ಲ, 40,000 ಕ್ರಾಸ್ ಆಗಿದೆಯಲ್ಲ. ಸೊ ಆ ಬೆಲೆನೂ ಬರ್ತದೆ, ಬಡ್ಡಿನೂ ಬರ್ತದೆ. ಹಾಗಾಗಿ ಡಬಲ್ ಲಾಭ ಇಲ್ಲಿ. ಅದರ ಜೊತೆಗೆ ನಾವು ಭೌತಿಕ ಬಂಗಾರ ತಯಾರಿಸೋದಾದರೆ ಮೇಕಿಂಗ್ ಚಾರ್ಜ್ ಅಂತ ತುಂಬ ಬರ್ತದೆ. ಯೂಶ್ವಲಿ ನಾರ್ಮಲ್ ಆರ್ನಮೆಂಟ್ಸ್ಗಳಿಗೆ ಒಂದು 8%, 10%ಗಳು ಮೇಕಿಂಗ್ ಚಾರ್ಜ್ ಇದ್ದರೆ, ಇವಾಗ ನಾವು ಆ್ಯಂಟಿಕ್ ಕಲೆಕ್ಷನು, ಟೆಂಪಲ್ ಕಲೆಕ್ಷನ್ ಅಂಥದಕ್ಕೆಲ್ಲ ಹೋದರೆ 25%ಗಿಂತಲೂ ಜಾಸ್ತಿ ಮೇಕಿಂಗ್ ಚಾರ್ಜ್ಗಳು ಆಭರಣದಲ್ಲಿ ಬರ್ತವೆ. ಅದು ಯಾವುದೂ ಇಲ್ಲಿ ಬರೋದಿಲ್ಲ. ಅದರ ಜೊತೆಗೇ ಪ್ಯೂರಿಟಿಯ ಪ್ರಶ್ನೆ. ಅದು
ಅದಕ್ಕೆ ತಾಮ್ರ ಮಿಕ್ಸ್ ಮಾಡ್ತಾರೆ ಒಂದು ಸಣ್ಣ ಮಟ್ಟಿನಲ್ಲಿ ಬಂಗಾರ ಗಟ್ಟಿ ಬರೋದಕ್ಕೆ. ಸೊ ಆ ಪ್ಯೂರಿಟಿಯ ಪ್ರಶ್ನೆ ಕೂಡ ಬರ್ತದೆ. ಅದು ಯಾವ ಒಂದು ಪ್ಯೂರಿಟಿಗೋಸ್ಕರ ಅವ್ರು ಬೇರೆ ಏನಾದರೂ ಮಿಕ್ಸ್ ಮಾಡಿದಾರ ಅನ್ನೋಂಥಲ್ಲ ಪ್ರಶ್ನೆ ಬರ್ತದಲ್ಲ. ಇಲ್ಲಿ ಅದು ಯಾವುದಿಲ್ಲ, 100% ಶುದ್ಧ ಚಿನ್ನ ಮಾತ್ರ ನಾವು ಹೂಡಿಕೆ ಮಾಡ್ತಾ ಇದ್ದೀವಿ, ಅದರ ರೇಟ್ ಮೇಲೆ ಹೂಡಿಕೆ ಮಾಡ್ತಾ ಇದ್ದೀವಿ. ಹಾಗೆಯೇ ನಮಗೆ ಅದನ್ನು ಕಳೆದುಕೊಳ್ಳುವಂಥ ಯಾವುದೇ ಭಯ ಇಲ್ಲ. ದಾಖಲೆಗಳು ಕೂಡ RBIನಲ್ಲಿ ಡಿಮ್ಯಾಟ್ನಲ್ಲೆಲ್ಲ ಸುರಕ್ಷಿತವಾದಂಥ ಒಂದು ದಾಖಲೆಗಳು ಕೂಡ ಆಗಿರ್ತದೆ. ಇವಾಗ ಕಡೆಯದಾಗಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಬರಬಹುದು. ಓಕೆ, ಇದೆಲ್ಲ ಸರಿ, ಅದರ ರೇಟ್ ಯಾವ ದಿವಸದ ಆಧಾರದ ಮೇಲೆ ಅದರ ರೇಟನ್ನು ಒಂದು ನಿಗದಿ ಮಾಡ್ತಾರೆ ಅಂತ ಅಲ್ವಾ? ಸೊ ಇದೊಂದು ಫೈನಲ್ ಪ್ರಶ್ನೆ. ಭಾರತದ ಒಂದು ಷೇರುಪೇಟೆ ಮತ್ತು ಜ್ಯುವೆಲರ್ಸ್ ಅಸೋಸಿಯೇಷನ್ ಇರ್ತದಲ್ಲ, ಅದು ನಿಗದಿಪಡಿಸಿದ ಬೆಲೆಯ ಪ್ರಕಾರನೇ ಬಾಂಡ್ ವಿತರಿಸಲಾಗೋದು. ಆದರೆ ಬಂಗಾರಪೇಟೆ ಏನಿದೆಯಲ್ಲ, ಅದು ವರ್ಕಿಂಗ್ ಡೇಸ್ ರಜಾದಿನಗಳನ್ನು ಬಿಟ್ಟು ಲಾಸ್ಟ್ 3 ಡೇಸ್ನ ಅದರ ಬೆಲೆ ಏನಿತ್ತು ಅದರ ಒಂದು ಸರಾಸರಿ, ಲಾಸ್ಟ್ 3 ಡೇಸ್ನ ಸರಾಸರಿ ಇಟ್ಕೊಂಡು ಆ ಬೆಲೆಯ ಪ್ರಕಾರ ನಾವು ಬಂಗಾರವನ್ನು ಹೂಡಿಕೆ ಮಾಡ್ಬೋದು. ಇವಾಗ ಡೈರೆಕ್ಟಾಗಿ ನಾವು ಹೋದರೆ ಇವತ್ತಿನ ರೇಟ್ ಅಲ್ವಾ, ಜ್ಯುವೆಲರ್ಸ್ ಶಾಪ್ಗಳಿಗೆ ಹೋದರೆ. ಆದರೆ ಇಲ್ಲಿ ಹಾಗಲ್ಲ, ಕೊನೆಯ 3 ದಿವಸಗಳ ಸರಾಸರಿ ರೇಟನ್ನು ನಮ್ಮ ಚಿನ್ನದ ನಾವು ಪಡೆಯುವ ರೇಟ್ ಅಂತ ಇಲ್ಲಿ ನಿಗದಿಯಾಗ್ತದೆ. ಸೊ ಇದೊಂದು ಬಹಳ ಉತ್ತಮವಾದಂಥ ಪ್ಲ್ಯಾನ್ ಹೇಳ್ಬೋದು. ಅದು ಭಾರತದಂತಹ, ಇಲ್ಲಿ ಭಾರತ ಬಂಗಾರ ಒಂದು ಹೂಡಿಕೆಯ ಕೆಲಸ ಮಾತ್ರ ಅಲ್ಲ, ಅದು ಬಹಳ ದೊಡ್ಡ ಸೆಂಟಿಮೆಂಟ್ಸ್, ಎಮೋಷ್ನಲ್ ಒಂದು ಅಟ್ಯಾಚ್ಮೆಂಟ್ ಇರುವಂಥ ಒಂದು ವಸ್ತು ಕೂಡ ಬಂಗಾರ ಅನ್ನುವಂಥದ್ದು. ಬರೀ ಆಸ್ತಿ ಅಂತ ಅಲ್ಲ, ಅದು ಹೆಣ್ಣು ಮಕ್ಕಳಿಗಾಗಲಿ, ತವರು ಮನೆ ಅಟ್ಯಾಚ್ಮೆಂಟ್ ಆಗಲಿ, ಅಥವಾ ಗಂಡು ಮಕ್ಕಳಿಗೆ ಆಗಲಿ, ಎಲ್ಲರಿಗೂ ಅದೊಂದು ಬಹಳ ವಿಶೇಷವಾದಂತಹ ಒಂದು ಪರ್ಸನಲ್ ಅಟ್ಯಾಚ್ಮೆಂಟ್ ಇರುವಂಥ ಒಂದು ಆಸ್ತಿಯಾಗಿದೆ. ಹಾಗಾಗಿ ಅವುಗಳನ್ನೆಲ್ಲವನ್ನು ಅಲ್ಲಿ ಇಟ್ಟು ಡೆಡ್ ಮನಿ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾರ್ಕೆಟ್ಗೆ ಅದರ ಹಣವನ್ನು ಹರಿವು ಮಾಡುವಂಥ ಯೋಜನೆ ಇದೆಯಲ್ಲ, ಬಹಳ ಅತ್ಯುತ್ತಮವಾದಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಸೊ ಈ ಯೋಜನೆಯಲ್ಲಿ ಇಷ್ಟೆಲ್ಲ ಪಾಸಿಟಿವ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅಂತ ಕೂಡ ನಾವು ಅಂದ್ಕೊಳ್ತೀವಿ. ಸೊ ವಿದ್ಯಾರ್ಥಿಗಳಿಗೆ ಗಮನವಿಟ್ಟು ಮತ್ತೊಮ್ಮೆ ಓದಿ. ನಿಮಗೆಲ್ರಿಗೂ ಧನ್ಯವಾದ, ನಮಸ್ಕಾರ. ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ದಯವಿಟ್ಟು ನಿಮ್ಮ ನಾಗರಿಕ ಸೇವಾ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರುವಂಥ ನಿಮ್ಮ ಗೆಳೆಯರಿಗೆ ಮಾಸ್ಟರ್ ಮೈಂಡ್ ಬಗ್ಗೆ ಹೇಳಿ. ಓಕೆ, ಧನ್ಯವಾದ, ನಮಸ್ಕಾರ.